ಡೆಮೋ ನೋಡಿರಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಒಳಗಡೆಗೆ PVC ಪೈಪಾಗಿ ಇಂಟರ್ಲಾಕ್ ಮಾಡಿದೀವಿ, ಒಂದ್ಕೊಂಡ್ಕೆ ಲಾಕ್ ಮಾಡಿದೀವಿ, ಒಂದ್ಕೊಂಡ್ಕೆ ಲಿಂಕ್ ಮಾಡಿದೀವಿ. 3 ಇಂಚ್ ಪೈಪ್ ತಗೊಳ್ಳಿ. 2 ಇಂಚ್ ಪೈಪ್ ಕಮ್ಮಿ ಆಗುತ್ತೆ, 4 ಇಂಚ್ ಪೈಪ್ ದೊಡ್ಡದಾಗುತ್ತೆ. 3 ಇಂಚು ಸ್ಟ್ಯಾಂಡರ್ಡ್ ಸೈಜು. ಇಲ್ಲಿ ಗ್ಯಾಸ್ ತಗೊಂಡಿದೀವಿ, ಬುಷ್ ಇಂದ ತಗೊಂಡಿದೀವಿ. ನೀವು PVC ಮಾಡ್ಕೊಂತೀರೋ ನಿಮ್ಮ ಆಪ್ಷನ್. PVC ಮಾಡಿದ್ದಾರೆ, ಇನ್ನೊಬ್ರು ಯಾರು ಮುಖಂದೇರೋ ಮಾಡಿದ್ದಾರೆ, ಮಾಡಿದ್ದಾರೆ ನಮ್ಮೂರಾಗೆ, ನಮ್ಮ ಸ್ನೇಹಿತರೆ. ಅವರೇ ನಿಮ್ಮ ನಂಬರ್ ತಗೊಂಡು ಅವ್ರ ಹತ್ರ ಮಾಡಿ ಈ ಥರ ಮಾಡಿ ನೋಡಿ. ಇದೆಲ್ಲ ಇದು ಗ್ಯಾಸ್ ಇನ್ ಏರಿಯಾ, ಇದು ಸ್ಲರಿ ಏರಿಯಾ. ಸ್ಲರಿ ಎಷ್ಟಿದೆ ಅಂತ ಗೊತ್ತಾಗ ನೋಡಿ ಇಲ್ಲಿ ಎಷ್ಟೈತಿ ಇಲ್ಲಿ. ಇದು ಮನೆಗೆ ಹೋಗಿರೋದು, ಗ್ಯಾಸ್ ಸಪ್ಲೈ ಹೋಗಿರೋದು. ಈ ಗ್ಯಾಸ್ ತೆಗ್ದಿರೋದ್ರಿಂದ ಗೊಬ್ಬರದ ವ್ಯಾಲ್ಯೂ ಆಯ್ತು. ಇಲ್ಲಾಂದ್ರೆ 25,000 ಈ ಗೊಬ್ಬರಕ್ಕೆ. ಇವತ್ತು 5-6 ಲಕ್ಷಕ್ಕೆ ವ್ಯಾಲ್ಯೂ ಐತೆ ಅಂತಂದ್ರೆ ನಾನು ಹಂಗೆಲ್ಲ ಗೊಬ್ಬರನೇ ಹೈಲೈಟ್ ಅಂದ್ರೆ ಇಷ್ಟೊತ್ತಿ ಮಾರ ಆಗ್ತಿದ್ದೆ. ನಾನು ಸತ್ಯನೂ ಹೇಳ್ತೀನಿ, ಗೊಬ್ಬರ ಮಾರ ಅವಶ್ಯಕತೆ ಇಲ್ಲ. ಹಂಗಂತ ನೀವು ಕೇಳ್ತೀರಾ ಅಂತ ಕೇಳ್ದವ್ರಿಗೆ ನಾವು ಮಾರಕ್ಕೆ ರೆಡಿ ಇರಲ್ಲ. ಅದೆಲ್ಲ ಇರೋ ಸತ್ಯ ಹೇಳ್ತೀವಿ. ಈಗ ಸತ್ಯ ಹೇಳ್ದಾಗ ವ್ಯಾಪಾರ ಆಗಲ್ಲ. ಮತ್ತೆ ಈಗ ಬೇಡ ಅಂದ್ರೆ ಬಿಡಿ ಸರ್, ಬೇಡ ಗೊಬ್ಬರ ಇನ್ನೇನಕ್ಕೆ ಅಂತಾರೆ. ಈಗ ಸರಿ, ತೇವ ಇದ್ರೆ ನೀರು ಇದು ಎರೆಹುಳ. ಸರ್ ಇದು ಸರಣಿ ಇರೋದ್ರಿಂದ ಎರೆಹುಳ ಬಂದೈತೆ. ಮೊದ್ಲು ನಮ್ದು 25 ವರ್ಷದಿಂದ ಗೋಬರ್ ಗ್ಯಾಸ್ ಇದಾವೆ, ಇವು ವರ್ಕ್ ಆಗಿ ಎರೆಹುಳ ಬಂದಿರ್ಲಿಲ್ಲ. ಈಗ ಬರ್ತೈತೆ ಅಂದ್ರೆ 91 ದಿನ ಕಲ್ಸಿರಿ 90 ದಿನ ಮೀಥೇಲ್ ಬರುತ್ತೆ. ಆ ಮೀಥೇಲ್ ಸರಣಿ ಇಲ್ಲದ್ರಿಂದ ಹೀರ್ಕೊಳಲ್ಲ. ಅದು 1 ಘಟಕ 15-10 ದಿನಕ್ಕೆ ಆಚೆಗೋಗುತ್ತೆ. ಈ ಕಡೆ ಇಲ್ಲಿ ಬಿಟ್ಟು ಹೋಗೋದಾ ಇಲ್ಲಿಂದ? ಇದು ಇಲ್ಲಿ ಡೂಮ್ ಐತೆ, ಅದು ಬ್ಯಾಲೆನ್ಸ್ ಚೇಂಬರ್. ಅದನ್ನೇ ನಿಮ್ಗೆ ಅಲ್ಲಿ ಫಿಗರ್ ಬರ್ದು ಹೇಳಿದ್ದು, ಬ್ಯಾಲೆನ್ಸ್ ಚೇಂಬರ್ ಅಂತ ಹೇಳಿದ್ ನೋಡಿ. ಇದು ಇವಾಗ ಕೆಲಸ ಮಾಡ್ತಿಲ್ಲ, ಇದು ಮಾಡ್ತೈತೆ. ಇದ್ರ ವೇಸ್ಟ್ ಅದ್ರೊಳಗೆ ಹೋಗ್ತೈತೆ, ಇದ್ರೊಳಗೆ ಬರುತ್ತೆ. ಇದು ತುಂಬದ್ಮೇಲೆ ಅದಕ್ಕೆ ತಿಪ್ಪೆ ಇದೆ. ಎಲ್ಲ ವೇಸ್ಟ್ ಅಲ್ಲಿ ಹೋಗ್ತಾ ಇದೆ ನೋಡಿ. ಇದು ಸರ್ ನೋಡಿ, ಅದು ಹೋಗ್ತಿಲ್ಲ, ಇಲ್ಲೇ ನೋಡಿ. ನಿಮ್ಗೆ ಇರೋದೇ ಇಲ್ಲೇ. ಎತ್ತಾನ ನೋಡೋಣ. ಇಲ್ಲೇ ಇದೆ ಬರ್ತಾ ಇದೆ. ಆಫ್ರಿಕನ್ ಟಾಲ್ ಏನಕ್ಕೆ ತರಿಸ್ಬೇಕಾಯ್ತು ಸರ್? ಈಗ ಯೂನಿವರ್ಸಿಟಿ ಕೊಂಡ್ಕೊಂಬರೋದೇ ಹೇಳ್ತಲ್ವರ. ಈಗ ಅಷ್ಟು ದೊಡ್ಡ ಜ್ಞಾನ ಸಂಸ್ಥೆ ಇದ್ದು ನಿಮಗೆ ಕೊಂಡ್ಕೊಂಬರೋದು ಹೇಳೈತಿ. ಇದು ನಮ್ಮ ದೇಶೀಯ ಎರೆಹುಳ. ಇದು ನೀವು ಎಲ್ಲೇ ತೆಗೀರಿ, ಅಲ್ಲೇ ಅಂತ ಅಲ್ಲ, ಅದು ಎಲ್ಲೇ ತೆಗೀರಿ ಮ್ಯಾಗ್ಲು ಕೋರಾಗ ಅಲ್ಲೇ ನೋಡ್ರಿ ಇಲ್ಲಿ. ಆಮೇಲೆ ಬೇಟೆ ಆಡೇವ್ರಿ ರಾತ್ರಿ ಎಲ್ಲ ನೋಡ್ರಿ, ಶತಕೋಟಿ ತಿಂದಾಕ್ತವೆ, ಹಂಗೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಇದಕ್ಕೆ ಈ ಸೈಡ್ ಬಾಕ್ಸ್ ಮಾತ್ರ ಕಟ್ಕೋಬೇಕು ನಾವು. ಇದನ್ನ ತಿನ್ನೋದು ಏನು ಸರ್? ಬೇಟೆ ಆಡೋದು ಇದೇ ಗೊಬ್ಬರನ ಸಗಣಿನ ತಿನ್ನೋದು. ಎಲ್ಲ ತಿಂತವೆ. ಇದು ನ್ಯಾಚುರಲ್ ಆಗಿ ಬಂದಿರೋದ್ರಿಂದ ಇದು ನಾಶ ಮಾಡಕ್ ಆಗಲ್ಲ. ನಾವು ಕೃತಕವಾಗಿ ಆಫ್ರಿಕನ್ ಟಾಲು ನಾವೆಲ್ಲ ಸಾಕಿದೆ, ನಮ್ಮ ಅಪ್ಪಾಜಿ ಕೆಲಸನೇ ಅದು. ನಾವು ಅದ್ರಾಗ ಸಕ್ಸಸ್ ಆಗಲಿಲ್ಲ. ಇದು ಡೌನಿಗೆ ಬೇಡ ಅಂತ ನಾನು ಹೇಳೋದು, ಮೇಲೆ ಅಪ್ಪಿಗೆ ಮಾಡ್ಕೊಳ್ರಿ. ನಂದು ಎಲ್ಲ 3.5 ಅಡಿ ಮೇಲೆ ಬರ್ತಾವ ಸ್ಲರಿ. ಈ ಲೆವೆಲ್ಲಾಗ ಮಾಡ್ಕೊಳ್ರಿ. ಮೇಲೆ ಮಾಡೋದ್ರಿಂದ ಗೊಬ್ಬರ ಉಡಿ ಇರುತ್ತೆ. ನಂದು ರೋಡು ಕನ್ವೀನಿಯಂಟ್ ಇಲ್ಲ. ಗೊಬ್ಬರ ರೆಡಿ ತಾಣಕ್ಕೆ ಬರ್ತಾನೆ, ಅವತ್ತು ಇವ್ ನೀರು ಇಕ್ಕಿರ್ತಾನೆ. ಏನ್ ಮಾಡ್ಬೇಕು? ನಮ್ದಲ್ಲ. ನಾವು ಅಡಿಕೆ ರೈತರೇ ಅಲ್ಲ. ಬೇರೆ ಜಮೀನು ಇವ್ರದ್ದು. ಈ ಕಡೆಯಿಂದ ಈಚೆ ಈ ಕಸ ಇರೋದ್ರಿಂದ ಈಚೆ ಇವ್ರದ್ದು. ಇದು 25,000 ಅಷ್ಟೇ ಸರ್ ಕೇಳಿದ್ದು. ಈಗ 40 ಟನ್ ಐದು ಗೊಬ್ಬರ. ಇದು 25,000 ಅಷ್ಟೇ ಇದ್ರ ಬೆಲೆ ಕಟ್ಟಿದ್ದು. ಈಗ ಎರೆಹುಳ ಬಂದಿದ ಮೇಲೆ ಇದ್ರ ವ್ಯಾಲ್ಯೂ ಹೆಚ್ಚಾತಿ. ಈಗ 15 ರೂಪಾಯಿ ಆತೈತಿ ಕೆಜಿ. 3.5 ರೂಪಾಯಿ ಅಷ್ಟೇ ನಿಮ್ಮ ಗೊಬ್ಬರ. ಈ ಥರ ಗೊಬ್ಬರ ಮಾಡಿ ಯಾವ ರಸಗೊಬ್ಬರನೂ ಇರಲ್ಲ, ನಿಂತೋಗ್ತವೆ ಎಲ್ಲ. ನಾವು ಸೋಂಬೇರಿ ಆಗಿರೋದು ಇನ್ನೊಬ್ಬ ಬಿಟ್ಕೊಂಡಿದ್ದಾನೆ. ಈಗ ನೀವು ಕೊಡ್ತೀರಲ್ಲ, ಕೊಟ್ಟಾಗ ಅಷ್ಟು ಎರೆಹುಳನ ಅದ್ರ ಸಮೇತ ಕೊಟ್ಬಿಡ್ತೀವಿ ಸರ್. ಈಗ ಅವ್ನ್ ಬದುಕಿರಿ ಅಲ್ವಾ, ನಾವು ಬದುಕಕ್ಕಾಗೋದು. ಈಗ ಅವ್ನು 15,000 ಕೊಟ್ಟವನೇ ಅಂದ್ರೆ ಅವ್ನಿಗೂ ಒಂದು ಏನೋ ಹೋಗ್ಬೇಕು. ಈಗ ಅವ್ನು ತಾನು ಹಾಕಿದ್ರು ಈ ತರ ಅದಕ್ಕೆ ಫುಡ್ ಸಿಕ್ಕಿದ್ರೆ ಬದುಕ್ತಾವಿಲ್ಲ ಅಂದ್ರೆ ಸತ್ತು ಹೋಗ್ತಾವಲ್ಲ. ಇಲ್ಲ ಆ ಥರ